ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದಲ್ಲಿ ಶಿವನಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದು, ಬ್ರಹ್ಮನು ಸೃಷ್ಟಿಕರ್ತನಾದರೆ ವಿಷ್ಣುವು ರಕ್ಷಕನೂ ಶಿವನು ಸಂಹಾರಕನಾಗಿದ್ದಾನೆ. ಆದರೆ ಸಂಹಾರ ಎಂದರೆ ಕೇವಲ ನಾಶವಲ್ಲ, ಅದು ಹೊಸ ಸೃಷ್ಟಿಗೆ ದಾರಿ ಮಾಡುವ ಪರಿವರ್ತನೆ ಎಂಬ ಅರ್ಥವನ್ನು ಹೊಂದಿದೆ. ಆದ್ದರಿಂದ ಶಿವನು ಶಕ್ತಿ, ತಪಸ್ಸು, ಜ್ಞಾನ, ದಯೆ ಮತ್ತು ವೈರಾಗ್ಯದ ಪ್ರತೀಕನಾಗಿ ಪೂಜಿಸಲ್ಪಡುತ್ತಾನೆ. ಶಿವನನ್ನು ಮಹಾದೇವ, ನೀಲಕಂಠ, ಶಂಕರ, ಭೋಲೆನಾಥ, ರುದ್ರ, ಮಹೇಶ್ವರ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಶಿವನ ರೂಪವು ಇತರ ದೇವತೆಗಳಿಗಿಂತ ಭಿನ್ನವಾಗಿದೆ. ಅವನ ಜಟೆಯಲ್ಲಿ ಗಂಗೆಯು ನೆಲೆಸಿರುವುದು, ತಲೆಯ ಮೇಲೆ ಚಂದ್ರನು, ಕಂಠದಲ್ಲಿ ನಾಗರಹಾವು, ದೇಹದ ಮೇಲೆ ಭಸ್ಮ, ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಇರುವುದು ಅವನ ವಿಶೇಷ ಲಕ್ಷಣಗಳಾಗಿವೆ. ಈ ಪ್ರತಿಯೊಂದು ಚಿಹ್ನೆಯೂ ಆಳವಾದ ಅರ್ಥವನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಶಿವನು ಆದಿಯೂ ಅಂತ್ಯವೂ ಇಲ್ಲದ ದೇವರು. ಅವನು ಕಾಲಕ್ಕಿಂತಲೂ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ. ಶಿವ ಎಂಬ ಪದದ ಅರ್ಥವೇ ಮಂಗಳಕರ ಎಂಬುದು. ಶಿವನು ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅವನ ಪತ್ನಿ ಪಾರ್ವತಿದೇವಿ ಮತ್ತು ಮಕ್ಕಳಾದ ಗಣೇಶ ಹಾಗೂ ಕಾರ್ತಿಕೇಯರು ಶಿವಕುಟುಂಬದ ಭಾಗವಾಗಿದ್ದಾರೆ. ಶಿವಕುಟುಂಬವು ಪ್ರೀತಿ, ಸಮಾನತೆ ಮತ್ತು ಕುಟುಂಬ ಮೌಲ್ಯಗಳ ಪ್ರತೀಕವಾಗಿದೆ. ಶಿವನ ಪ್ರಮುಖ ಕಥೆಗಳಲ್ಲಿ ಸಮುದ್ರ ಮಥನ ಬಹಳ ಪ್ರಸಿದ್ಧವಾಗಿದೆ. ದೇವರುಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಿದಾಗ ಹಾಲಾಹಲ ಎಂಬ ವಿಷ ಹೊರಬಂತು. ಆ ವಿಷವು ಸಂಪೂರ್ಣ ಲೋಕವನ್ನು ನಾಶಮಾಡುವಷ್ಟು ಭಯಾನಕವಾಗಿತ್ತು. ಆಗ ಶಿವನು ಲೋಕವನ್ನು ರಕ್ಷಿಸಲು ಆ ವಿಷವನ್ನು ಕುಡಿದನು. ವಿಷದ ಪರಿಣಾಮದಿಂದ ಅವನ ಕಂಠವೂ ನೀಲಿಯಾಗಿ ಅವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಈ ಕಥೆ ಶಿವನ ತ್ಯಾಗ ಮತ್ತು ಲೋಕಕಲ್ಯಾಣದ ಮನೋಭಾವವನ್ನು ತೋರಿಸುತ್ತದೆ. ಶಿವನ ಮತ್ತೊಂದು ಪ್ರಸಿದ್ಧ ರೂಪ ನಟರಾಜ. ಈ ರೂಪದಲ್ಲಿ ಶಿವನು ತಾಂಡವ ನೃತ್ಯ ಮಾಡುತ್ತಾನೆ. ತಾಂಡವವು ಸೃಷ್ಟಿ ಮತ್ತು ಸಂಹಾರದ ಚಕ್ರವನ್ನು ಸೂಚಿಸುತ್ತದೆ. ಶಿವನ ಡಮರಿನ ಧ್ವನಿಯಿಂದ ಸಂಸ್ಕೃತ ಭಾಷೆಯ ಅಕ್ಷರಗಳು ಹುಟ್ಟಿದವು ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಶಿವನನ್ನು ಸಂಗೀತ ಮತ್ತು ನೃತ್ಯದ ಆದಿದೇವನೆಂದು ಕೂಡ ಕರೆಯುತ್ತಾರೆ. ಶಿವನು ಅತ್ಯಂತ ಸರಳ ಸ್ವಭಾವದ ದೇವರು. ಭಕ್ತಿಯಿಂದ ಪ್ರಾರ್ಥಿಸಿದ ಯಾರನ್ನಾದರೂ ಸಂತೋಷದಿಂದ ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಅವನನ್ನು ಭೋಲೆನಾಥ ಎಂದು ಕರೆಯುತ್ತಾರೆ. ಶಿವನ ಆರಾಧನೆಯಲ್ಲಿ ಬಿಲ್ವಪತ್ರೆ, ಹಾಲು, ನೀರು ಮತ್ತು ಧ್ಯಾನಕ್ಕೆ ವಿಶೇಷ ಮಹತ್ವವಿದೆ. ಶಿವಲಿಂಗವು ಶಿವನ ನಿರಾಕಾರ ರೂಪದ ಪ್ರತೀಕವಾಗಿದೆ. ದೇಶದಾದ್ಯಂತ ಅನೇಕ ಪ್ರಸಿದ್ಧ ಶಿವ ದೇವಾಲಯಗಳಿವೆ. ಅವುಗಳಲ್ಲಿ ಕಾಶಿ ವಿಶ್ವನಾಥ್ ಟೆಂಪಲ್, ಕೇದಾರ್ನಾಥ್ ಟೆಂಪಲ್ ಮತ್ತು ಸೋಮನಾಥ್ ಟೆಂಪಲ್ ಪ್ರಮುಖವಾಗಿವೆ. ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ದೊಡ್ಡ ಹಬ್ಬವಾಗಿದೆ. ಈ ದಿನ ಭಕ್ತರು ಉಪವಾಸವಿಟ್ಟು ಶಿವನ ಆರಾಧನೆ ಮಾಡುತ್ತಾರೆ. ಶಿವನ ನಾಮಸ್ಮರಣೆ ಮತ್ತು ಓಂ ನಮಃ ಶಿವಾಯ ಮಂತ್ರದ ಜಪಕ್ಕೆ ವಿಶೇಷ ಮಹತ್ವವಿದೆ. ಈ ಮಂತ್ರವು ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಶಿವನ ಜೀವನದಿಂದ ನಾವು ಅನೇಕ ಪಾಠಗಳನ್ನು ಕಲಿಯಬಹುದು. ಅವನು ಅಹಂಕಾರವನ್ನು ತೊರೆದು ಸರಳ ಜೀವನ ನಡೆಸುವಂತೆ ಬೋಧಿಸುತ್ತಾನೆ. ಕೋಪವನ್ನು ನಿಯಂತ್ರಿಸಿ ಧ್ಯಾನ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಾನೆ. ಶಿವನು ಒಳ್ಳೆಯದು ಮತ್ತು ಕೆಟ್ಟದು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಶಕ್ತಿಯ ಪ್ರತೀಕ. ಅವನ ಜೀವನವು ತ್ಯಾಗ, ಪ್ರೀತಿ, ಶಕ್ತಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುತ್ತದೆ. ಹೀಗಾಗಿ ಶಿವನು ಕೇವಲ ದೇವರಲ್ಲ, ಆತನು ಜೀವನದ ಸತ್ಯವನ್ನು ಅರಿಯುವ ಮಾರ್ಗದರ್ಶಕ. ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಶಿವನು ಭಕ್ತಿ ಮತ್ತು ಶಕ್ತಿಯ ರೂಪದಲ್ಲಿ ನೆಲೆಸಿದ್ದಾನೆ. ಹರಹರ ಮಹಾದೇವ ಎಂಬ ಘೋಷಣೆ ಇಂದಿಗೂ ಭಕ್ತರಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ.